ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ತೀರ್ಮಾನ ತಗೊಳ್ಳೋರು ಯಾರು? ಹೈಕಮಾಂಡ್ನವರು. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಮೇಡಮ್ನವ್ರ ಅಭಿಪ್ರಾಯ ಮೇಡಮ್ನವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನೂ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ. ನಾನು ಹೆಂಗೆ ಹೇಳಿ, ಅದಕ್ಕೆ ನಮ್ಮ ಕೈಲಿ ಇದೆಯಾ ಅದು? ನಮ್ಮನ್ನೇನಾದ್ರು ಕೇಳಿದ್ರೆ ನಾವು ಹೇಳ್ಬೋದು, ನಮ್ಮನ್ನೇನು ಕೇಳಲ್ಲ ಅವರು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಅವ್ರು ಏನು ಹೈಕಮಾಂಡ್ನವ್ರು ಅಂತಾರೆ, ನೀವು ಮಧ್ಯೆ ಯಾಕೆ ಮಾತಾಡ್ತೀರಿ? ನಾನು ಮುಗಿಸಿದ ಮೇಲೆ ಮಾತು ಕೇಳಿದ್ದೀನಿ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿ. ಹೇಳಿಯಪ್ಪ ನಿಮ್ಗೆ. DCM ಅವರು ದೆಹಲಿಯಲ್ಲಿ ಭೇಟಿ ನೀಡಿದ್ದಾರೆ, CM ಬದಲಾವಣೆ ಆಗಬೇಕು ಅನ್ನೋ ಒತ್ತಾಯ ಇದೆ. ಅವರವರು ಏನೇನು ಮಾತಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಏನೋ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ತಪ್ಪೂ ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ ಅನ್ನೋದು. ಸಾಕಷ್ಟು ಶಾಸಕರು ಕೂಡ ದೆಹಲಿಗೆ ಹೋಗಿ ಬಂದರು, ನಮಗೂ ಸಚಿವರು ಮಾಡಿ ಅಂತ. ತಪ್ಪು ಇಲ್ಲ ಬಿಡಿ, ಅದು ತಪ್ಪು ಇಲ್ವಲ್ಲ ಅದು. ಈಗ ಯಾಕೆ ಕೂಲಿ ಕೊಡೋದಾಗಲಿ ಅಧಿಕಾರ ಕೊಡೋದಾಗಲಿ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಸರ್. ನಾವೇ ಇಲ್ಲೇನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ನಾವು ಯಾರೂ ಇಲ್ಲ. ನೀವೇ ತೀರ್ಮಾನ ತಗೊಳ್ಳಿ MLAಗಳೇ ಅಂತ ಅಂದಾಗ ಅದು ಬೇರೆ ಪರಿಸ್ಥಿತಿ. ಏನೋ ಹಾಗೆ ನಿಲ್ವಲ್ಲ, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಭದ್ರಾಗ್ತೀವಿ. ಓಕೆ. ಕಡೆ ಈಗ CM ಬದಲಾವಣೆ ಮತ್ತು ಮಂತ್ರಿಮಂಡಲದ ರಚನೆ ಭಾಳ ದಿನದಲ್ಲಿ ಗೊಂದಲ ಇದೆ ಸರ್. ಹೈಕಮಾಂಡ್ ಯಾಕೆ ಇದನ್ನು ಬಗೆಹರಿಸ್ತಾನೆ? ಈಗ ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ, ಅದೇ ಸಮಯ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಈಗ ನೀವು ಪತ್ರಕರ್ತರು ಮೀಡಿಯಾದವರು ಇದನ್ನೇ ದೊಡ್ಡದಾಗಿ ಮಾಡ್ತಾಯಿದ್ದೀರಿ ದಿನ ದಿನ. 3 ವರ್ಷ ಬದಲಾವಣೆ ಆಗಬೇಕು ಆ ಥರದ್ದು ಏನಾದರೂ ಒಪ್ಪಂದ ಆಗಿದೆ? ಅದು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ. ನಮಗೇನು ಗೊತ್ತಿಲ್ಲ. ಸಚಿವರು ನಿಮ್ಮ ಒಳಗೆ ಮಾಹಿತಿ ಇರುತ್ತೆ, ಒಳಗೆ ಹೊರಗೆ ವಿಚಾರ ನನಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲ ಅದೇನು ನಮಗೇನು ಗೊತ್ತಿಲ್ಲ. ನಾವೇನು ಯಾರು ಚರ್ಚೆ ಅವ್ರು ಯಾವ ಮಾತಾಡ್ಕೊಂಡು ನಾವ್ಯಾರು ಹೋಗಿರಲಿಲ್ಲ. ಏನೋ ನಾವೆಲ್ಲ ಬೆಂಗಳೂರಲ್ಲೇ ಇದ್ದೆ. ಅವ್ರು ಏನು ಮಾತಾಡ್ಕೊಂಡಿದ್ದಾರೋ ಅದು ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ? ಈ ಖಾಲಿ ಇದೆಯಾ? ಈಗ ಕುರ್ಚಿ ಖಾಲಿ ಆದಮೇಲೆ ಯಾರು ಕೂತ್ಕೋತಾರೆ ಅಂತ ಆಮೇಲೆ ನೋಡ್ಬೋದು. ಸರ್, ಈ ಒಂದು ಅಲ್ಪಸಂಖ್ಯಾತರನ್ನ ಪಕ್ಷದಲ್ಲಿ ಸಾಕಷ್ಟು ಕೆಳಗಡೆ ಮಾಡ್ತಾ ಇದ್ದಾರೆ. ಕೆಲವು ಮುಖಂಡರೆಲ್ಲ ಏನು ಮಾಡ್ತಾ ಇಲ್ಲ. ಪಕ್ಷದ ಒಂದು ಶಿಸ್ತು ಅಂತ ಇರಬೇಕಲ್ಲ. ಅಲ್ಲ ಅವರ ಪಕ್ಷದಲ್ಲಿ ಅವ್ರಿಗೇನು ಉಲ್ಲಂಘನೆ ಮಾಡಿದ್ದಾರೆ, ಪಕ್ಷ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಅಂತೇನು ಆ ಥರ ಕ್ರಮ ತಗೊಂಡಿದ್ದಾರೆ. ಮುಂದೆ ಸರಿ ಹೋಗುತ್ತೆ. ಸರ್, ಈಗ ತಾವು ಸೀನಿಯರ್ ಇದ್ದೀರಿ, ನಿಮ್ಮ ಸೀನಿಯಾರಿಟಿಗೆ ತಕ್ಕಂತೆ ದೊಡ್ಡ ಇಲಾಖೆ ಏನಾದರೂ ಬಯಸ್ತೀರಾ? ಸಂಪುಟ ಪುನರ್ರಚನೆ ಅಂತ ಈಗ ನೀವೇ ಹೇಳ್ತಾ ಇದ್ದೀರಿ 50% ತೆಗಿತಾರೆ ಅಂತ. 50% ಯಾರು ತೆಗಿತಾರೆ ಅಂತ ಯಾರಿಗೂ ಗೊತ್ತು?